ಹೆಲೋ ವೀಕ್ಷಕರೇ, ಈಗಾಗಲೇ ಚಳಿಗಾಲ ಸ್ಟಾರ್ಟ್ ಆಗಿದೆ. ಈ ಸೀಸನಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ನಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುವಂತಹ ಆಹಾರ ಪದಾರ್ಥಗಳು ಯಾವ್ಯಾವು ಅನ್ನುವಂತಹ ಡೌಟ್ಸ್ ಕೆಲವರಿಗೆ ಇದ್ದೇ ಇರುತ್ತೆ. ಅದರ ಲಿಸ್ಟ್ ನಿಮಗೋಸ್ಕರ ಇಲ್ಲಿದೆ ನೋಡಿ. ಇದು ವಿಂಟರ್ ಸೀಸನ್ ಆಗಿರೋದ್ರಿಂದ ನಮ್ಮ ದೇಹ ತುಂಬಾನೇ ಡ್ರೈ ಆಗ್ತಾ ಇರುತ್ತೆ. ಹಾಗಾಗಿ ಪ್ರತಿದಿನ ತುಪ್ಪ ಮತ್ತು ಎಳ್ಳನ್ನು ಸೇವಿಸಿದ್ರೆ ನಮ್ಮ ದೇಹ ಡ್ರೈ ಆಗೋದನ್ನ ಕಡಿಮೆ ಮಾಡ್ಕೊಳ್ಬಹುದು. ಚಳಿಗಾಲದಲ್ಲಿ ವಿಟಮಿನ್ ಸಿ ಅವಶ್ಯಕತೆ ನಮ್ಮ ದೇಹಕ್ಕೆ ತುಂಬಾನೇ ಇರುತ್ತೆ. ಕ್ಯಾಬೇಜ್, ಬ್ರೋಕೊಲಿ, ಹೂಕೋಸು ಈ ತರಕಾರಿಗಳಲ್ಲಿ ವಿಟಮಿನ್ ಸಿ ಹೇರಳವಾಗಿದ್ದು ನಾರಿನಾಂಶ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾನೇ ಪ್ರಯೋಜನಕಾರಿಯಾಗಿರುತ್ತೆ. ಹಾಗಾಗಿ ಈ ತರಕಾರಿಗಳನ್ನು ನಿಮ್ಮ ಆಹಾರ ಕ್ರಮದಲ್ಲಿ ಅಳವಡಿಸಿಕೊಳ್ಳಿ. ಸಿಹಿಗೆಣಸು ಅಥವಾ ಸ್ವೀಟ್ ಪೊಟ್ಯಾಟೊ ಇದು ಸೀಸನಲ್ ಫುಡ್ ಆಗಿದ್ರೂ ಕೂಡ ಇದರ ಬಳಕೆ ತುಂಬಾನೇ ಹೆಚ್ಚಾಗಿರುತ್ತೆ ಅಂತಲೇ ಹೇಳಬಹುದು. ಇದು ಶುಗರ್ ಪೇಷಂಟ್ಸ್ಗೆ ತುಂಬಾನೇ ಒಳ್ಳೆಯ ಆಹಾರವಾಗಿರುತ್ತೆ. ಹಾಗಾಗಿ ವಿಂಟರ್ ಸೀಸನಲ್ಲಿ ಇದರ ಬಳಕೆ ಹೆಚ್ಚಾಗಿ ಕಂಡುಬರುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ವಿಟಮಿನ್ ಸಿ ಅವಶ್ಯಕತೆ ತುಂಬಾನೇ ಇರುತ್ತೆ. ಬಿಸಿ ನೀರಿಗೆ ನಿಂಬೆ ಹಣ್ಣನ್ನು ಹಿಂಡಿ ಕುಡಿಯೋದ್ರಿಂದ ವಿಟಮಿನ್ ಸಿ ನಮ್ಮ ದೇಹಕ್ಕೆ ಲಭ್ಯವಾಗುತ್ತೆ. ಜೊತೆಗೆ ರೋಗ ನಿರೋಧಕ ಶಕ್ತಿಯೂ ಸಹ ಹೆಚ್ಚಾಗುತ್ತೆ. ನೆಲ್ಲಿಕಾಯಿಯಲ್ಲಿಯೂ ಸಹ ವಿಟಮಿನ್ ಸಿ ಹೆಚ್ಚಾಗಿದ್ದು ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು. ಪ್ರತಿನಿತ್ಯ ನೆಲ್ಲಿಕಾಯಿ ಸೇವಿಸೋದ್ರಿಂದ ಚಳಿಗಾಲದಲ್ಲಿ ಕೂದಲು ಉದುರುವುದು ಕಡಿಮೆಯಾಗುತ್ತೆ. ನಮ್ಮ ಸ್ಕಿನ್ ಪ್ರೊಟೆಕ್ಷನ್ ಕೂಡ ಮಾಡ್ಕೊಳ್ಬಹುದು. ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ನಮ್ಮ ಲಂಗ್ಸ್ ಫಂಕ್ಷನ್ಗೆ ಬೆಲ್ಲ ತುಂಬಾನೇ ಒಳ್ಳೆಯದು. ಚಳಿಗಾಲದಲ್ಲಿ ಬೆಲ್ಲದ ಕಾಫಿ, ಟೀ ಮತ್ತು ಸ್ವೀಟ್ಸ್ ಮಾಡಿ ತಿನ್ನೋದ್ರಿಂದ ತುಂಬಾನೇ ಸಹಕಾರಿಯಾಗುತ್ತೆ. ಇದರ ಜೊತೆಗೆ ನಮ್ಮ ದೇಹವನ್ನ ಬೆಚ್ಚಗಿಡಲು ಬೆಲ್ಲ ತುಂಬಾನೇ ಪ್ರಯೋಜನಕಾರಿಯಾಗಿದೆ. ಜೋಳ, ನವಣೆ, ರಾಗಿ ಈ 3 ಪದಾರ್ಥಗಳು ನಮ್ಮ ದೇಹಕ್ಕೆ ಬಹಳ ಪ್ರಯೋಜನಕಾರಿಯಾಗಿವೆ. ನಿದ್ರಾಹೀನತೆ, ಮಾನಸಿಕ ಒತ್ತಡ, ಖಿನ್ನತೆ ಸಮಸ್ಯೆಯನ್ನು ತಡೆಗಟ್ಟುತ್ತೆ. ಪೋಷಕಾಂಶ ಹೆಚ್ಚಾಗಿರೋದ್ರಿಂದ ವಿಂಟರ್ ಸೀಸನಲ್ಲಿ ಸೇವನೆ ಮಾಡಿದ್ರೆ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿ. ಚಳಿಗಾಲ ಅಂದ ತಕ್ಷಣ ಪಟ್ಟಂತ ನೆನಪಾಗುವಂತಹ ಸೀಸನಲ್ ಫುಡ್ ಅಂತ ಹೇಳಿದ್ರೆ ಅವರೆಕಾಳು, ಬಟಾಣಿ ಮತ್ತು ಕೆಲವೊಂದು ತರಕಾರಿಗಳು ಚಳಿಗಾಲದಲ್ಲಿ ಮಾತ್ರ ಲಭ್ಯವಿರೋದ್ರಿಂದ ಈ ಸಮಯದಲ್ಲಿ ಅವರೆಕಾಳು, ಬಟಾಣಿ ಮತ್ತು ತರಕಾರಿಗಳನ್ನು ಬಳಸೋದು ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿಯಾಗಿರುತ್ತೆ. ಖರ್ಜೂರ ಸೇವನೆಯಿಂದ ನಮ್ಮ ದೇಹದ ಉಷ್ಣಾಂಶ ಹೆಚ್ಚಾಗುತ್ತೆ. ಚಳಿ ಜಾಸ್ತಿ ಇರೋದ್ರಿಂದ ಚಳಿಯ ವಿರುದ್ಧ ಹೋರಾಡಲು ಖರ್ಜೂರ ತುಂಬಾನೇ ಸಹಕಾರಿಯಾಗಿರುತ್ತೆ. ಹಾಗಾಗಿ ಪ್ರತಿದಿನ ಡೇಟ್ಸನ್ನು ಸೇವಿಸ್ತಾ ಬನ್ನಿ.